हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसार व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरामुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದ 2ನೆಯ ಸರ್ಗದಲ್ಲಿ ನಾವು ಈಗಾಗಲೇ ಸುಮಾರು 17 ಶ್ಲೋಕಗಳನ್ನ ವಿಚಾರ ಮಾಡಿ ಆಗಿದೆ. ಈಗಾಗಲೇ ಪೂರ್ವಾವಲೋಕನ ಮಾಡುವುದಾದರೆ ನಡುಮನೆಯ ಭಟ್ಟರು ಅವರ ವಾಸ ಪಾಚಕ ಕ್ಷೇತ್ರದಲ್ಲಿ ಅವರು ಅತ್ಯುತ್ತಮವಾದಂತಹ ಶ್ರೀಹರಿಯ ಗುಣಮಹಾತ್ಮ್ಯಗಳನ್ನೆಲ್ಲ ಎಲ್ಲ ಪುರಾಣ ಪ್ರವಚನಗಳಲ್ಲಿ ತುಂಬಿ ಹೇಳ್ತಿದ್ರು. ಅದು ಅವರ ಪುರಾಣ ಪ್ರವಚನ ಅಂದರೆ ಅದು ಶ್ರೀಹರಿಯ ಮಾಹಾತ್ಮ್ಯ ಕಥಾಮೃತಗಳೇ ಅವು. ಆ ಕಥಾಮೃತ ಪಾನ ಮಾಡಲಿಕ್ಕೆ ಅಲ್ಲಿಯ ಆ ಉಡುಪಿಯಲ್ಲಿಯ ಸಮಸ್ತ ಜನರು ಸಜ್ಜನರೆಲ್ಲ ಶ್ರವಣ ಮಾಡಲಿ ಸಂತೋಷ ಪಡ್ತಿದ್ರು. ಅಮೃತ ಪ್ರಾಶನ ಮಾಡುವುದಕ್ಕೆ ಎಲ್ಲರಿಗೂ ಪ್ರೀತಿ. ಹಾಗಾಗಿ ಈ ಹರಿಯ ಮಹಾತ್ಮ್ಯ ಕಥೆಯನ್ನು ಶ್ರವಣ ಮಾಡಲಿಕ್ಕೆ ಆ ಉಡುಪಿಯ ಜನರೆಲ್ಲರೂ ಕೂಡ ಅನಂತೇಶ್ವರ ದೇವಸ್ಥಾನಕ್ಕೆ ಬಂದು ಸೇರ್ತಿದ್ರು. ಅದೇ ರೀತಿಯಾಗಿ ಅವರು ಪಾಜಕದಲ್ಲಿ ಪ್ರವಚನಗಳನ್ನು ಮಾಡುವಾಗ ಅಲ್ಲಿಯೂ ಕೂಡ ಬರ್ತಿದ್ರು. ಒಳ್ಳೆ ರೀತಿಯಿಂದ ಅವರಿಗೂ ಕೂಡ ಸದಾ ಪರಮಾತ್ಮನ ಮಹಾತ್ಮ್ಯ ವಿಚಾರಗಳನ್ನು ಚಿಂತಿಸ್ತಾ ಅವರು ಯಾವಾಗಲೂ ಕೂಡ ಆ ಪರಮಾತ್ಮನ ಮಹಾತ್ಮ್ಯ ಕಥಾಮೃತದಲ್ಲಿಯೇ ಅವರು ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಸಂತೃಪ್ತಿಯಿಂದ ಬದುಕು ನಡೆಸ್ತಾ ಇದ್ರು. ಆ ದಿವಸಗಳಲ್ಲಿ ಈ ಕರಾವಳಿ ಪ್ರದೇಶ ಮಾತ್ರ ಅಲ್ಲ, ಇಡೀ ಭರತ ಭೂಮಿಯಲ್ಲಿ ವ್ಯಾಪಕವಾಗಿದ್ದದ್ದು ಅಂದ್ರೆ ಮಾಯಾವಾದ ಮತವೇ ಬಹಳ ವಿಜೃಂಭಿಸ್ತಿತ್ತು. ಮಧ್ಯೆ ವಿಶಿಷ್ಟಾದ್ವೈತ ಇಲ್ಲ ಅಂತಲ್ಲ, ವಿಶಿಷ್ಟಾದ್ವೈತ ಇತ್ತು. ಯಾಕೆಂದ್ರೆ ರಾಮಾನುಜಾಚಾರ್ಯರು ಬಹಳ ಪ್ರಬಲವಾಗಿ ವಿಷ್ಣು ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಿ ಹಾಗೆಯೇ ಅವರು ಈ ಮಾಯಾವಾದವನ್ನು ಖಂಡನೆ ಮಾಡಿದವರು. ಮಾಯಾವಾದ ಖಂಡನೆ ಮಾಡಿ ಜಗತ್ ಸತ್ಯತ್ವವನ್ನ ಮತ್ತು ವಿಷ್ಣುವಿನ ಸರ್ವೋತ್ತಮತ್ವವನ್ನ ಬಹಳ ಪ್ರಬಲವಾಗಿ ಸ್ಥಾಪಿಸಿದವರು. ಉತ್ತರ ಭಾರತದಲ್ಲೆಲ್ಲ ಸ್ಥಾಪನೆ ಮಾಡಿದವರು. ಇಂದಿಗೂ ಉತ್ತರ ಭಾರತದಲ್ಲೆಲ್ಲ ರಾಮಾನುಜೀಯ ಸಂಪ್ರದಾಯದ ಮಠಗಳು, ಯತಿ ಪರಂಪರೆ ಎಲ್ಲವೂ ಉಂಟು. ಈ ರೀತಿ ಮಹನೀಯವಾದಂತಹ ಕಾರ್ಯವನ್ನು ಅವರು ಮಾಡಿದ್ದಾರೆ. ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಮಾತ್ರ ಬಹಳ ಪ್ರಚಲಿತವಾಗಿದ್ದದ್ದು ಮಾಯಾವಾದ. ಹೀಗಾಗಿ ಜನರು ಬಹಳ ಪ್ರಾರ್ಥನೆ ಮಾಡಿಕೊಂಡಿದ್ರಲ್ಲ, ಎಲ್ಲ ಆ ಅನಂತೇಶ್ವರನಲ್ಲಿ ತಮ್ಮ ತತ್ವ ನಿರ್ಣಯಕ್ಕೆ ತಮಗೆ ಬೇಕಾಗಿರುವಂತಹ ಉತ್ತಮ ಗುರುವನ್ನ ಕೊಡುವಂತ ಆ ಅನಂತೇಶ್ವರನಲ್ಲಿ ಅವರೆಲ್ಲ ಜನರು ಸಜ್ಜನರೆಲ್ಲ ಪ್ರಾರ್ಥಿಸಿಕೊಂಡಿದ್ರು. ಇವೆಲ್ಲ ಮೊದಲಿಗೆ ನಡೆದದ್ದ ಸ್ಥಿತಿ. ನಂತರದಲ್ಲಿ ಈ ನಮ್ಮ ನಡುಮನೆ ಭಟ್ರಿಗೇನಾಯ್ತು, ಮನೆಯಲ್ಲಿ ಇಷ್ಟು ಪ್ರವಚನಾದಿಗಳನ್ನು ಮಾಡ್ತಾರೆ, ಸದಾ ಶಾಸ್ತ್ರ ಚಿಂತನೆಯಲ್ಲಿದ್ರೂ ಕೂಡ ಅವರ ಒಡನಾಟಕ್ಕೆ ಬಂದಂತಹ ಮಾಯಾವಾದಿ ಜನರು, ಮಾಯಾವಾದದಲ್ಲಿ ಅತಿಶಯವಾದಂತಹ ಆಗ್ರಹವುಳ್ಳ ಜನರು
ನೈರ್ಗುಣ್ಯವನ್ನೇ ಅಂದ್ರೆ ಬ್ರಹ್ಮದ ನಿರ್ಗುಣತ್ವವನ್ನ ಬಹಳ ಒತ್ತು ಮಾಡಿ ಹೇಳಿದರು. ಜಗನ್ಮಿಥ್ಯಾತ್ವ ಮತ್ತು ಬ್ರಹ್ಮ ನಿರ್ಗುಣತ್ವ ಇದನ್ನ ಬಹಳ ಒತ್ತಿ ಹೇಳಿದ್ರು. ಇದರಿಂದ ಅವರಿಗೆ ಈ ಕಲಿಗಾಲದ ಒಂದು ಕಲಿ ಪ್ರಭಾವ ಅಂತ ಕಿಂಚಿತ್ತಾದರೂ ಒಂದು ಆ ಪ್ರಭಾವದ ಗಾಳಿ ಸೋಕಿತೇನು. ಹೀಗಾಗಿ ಅವರಿಗೆ ಸ್ವಲ್ಪ ಸಂಶಯವೂ ಉಂಟಾಯಿತು, ಮನಸ್ಸು ಚಂಚಲವಾಗಿತ್ತು. ಆದರೆ ಅವರು ಧೀಮಾನ್ ಅಂತ ಹೇಳ್ತಾರೆ. ಧೀಮಾನ್ ಅಂದ್ರೆ ಅಲ್ಲಿ ಧೀರಹ ಅಂದ್ರು, ಇಲ್ಲಿ ಧೀಮಾನ್ ಅಂತ. ಧೀಮಾನ್ ಅಂದ್ರೆ ಜ್ಞಾನಿಗಳು, ಹೌದಾ, ಜ್ಞಾನ ಉಳ್ಳವರು ಅಂತ. ಧೀ ಅಂದ್ರೆ ಜ್ಞಾನ ಅನ್ನೋ ಅರ್ಥವೂ ಇದೆ. ಹೀಗಾಗಿ ಜ್ಞಾನವುಳ್ಳಂತಹ ಅಂದ್ರೆ ಜ್ಞಾನಿ ವರೇಣ್ಯರಾದಂತಹ ನಡಿಲಾಯ ಭಟ್ಟರು ಅವರ ಮನಸ್ಸಿನೊಳಗೆ ಅವರು ಆಲೋಚಿಸಿಕೊಂಡ್ರು. ಅದರಲ್ಲಿ 2 ಅಂಶಗಳು ಸೇರಿದವು. ಒಂದು, ತಮ್ಮ ಜ್ಞಾನಾಭಿವೃದ್ಧಿ ಆಗಬೇಕು, ತತ್ವಜ್ಞಾನ ಪರಿಪುಷ್ಟವಾಗಿ ನಿರ್ಣಯಾತ್ಮಕವಾಗಿ ತಿಳಿಬೇಕು, ಇದು ಒಂದಂಶ. ಎರಡನೆಯದು, ತನ್ನ ಕುಟುಂಬದ ವಿಷಯ ಯೋಚನೆ ಮಾಡಿದ್ರು. ತನ್ನ ಕುಟುಂಬದಲ್ಲಿ ಒಬ್ಬಳೇ ಮಗಳು ಇದ್ದದ್ದು. ಆ ನಂತರ ಅವಳ ನಂತರ ಹುಟ್ಟಿದ 2 ಗಂಡು ಮಕ್ಕಳು ಅಲ್ಲೇ ಸಗ್ರಿಯಲ್ಲಿ ಮೂಲ ಮನೆಯಲ್ಲಿದ್ದಾಗಲೇ ತೀರ್ಕೊಂಡಿದ್ದಾರೆ. ಬೇಸರ ಆಗಿ ಅವರು ಬಂದದ್ದೆಲ್ಲಿಗೆ, ಪಾಜಕಕ್ಕೆ. ಈಗ ಅವರ ಪರಿಸ್ಥಿತಿ ಏನು? ತಮಗೊಂದು ಒಳ್ಳೆ ಮಗ ಬೇಕಾಗಿದೆ. ಆದ್ರೆ ಮಗ ಅಂದ್ರೆ ಸುಮ್ಮನೆ ತನುಜ ಅಂತಾರೆ. ತನು ಅಂದ್ರೆ ದೇಹ, ಜ ಅಂದ್ರೆ ಹುಟ್ಟುವಮ ಅಂತ. ದೇಹದಿಂದ ಶರೀರದಿಂದ ಶರೀರೋತ್ಪಾದನೆ ಆಗ್ತದಲ್ಲ, ಅಂಥವನು ಮಗ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅವನಿಗೆ ಪುತ್ರ ಅಂತ ಹೇಳುವುದಿಲ್ಲ, ಸಂಸ್ಕೃತದಲ್ಲಿ ಹೇಳುವುದಿಲ್ಲ. ಪುತ್ರನಾಗಬೇಕಾದ್ರೆ ಅವನಿಗೆ ಸಾಕಷ್ಟು ಲಕ್ಷಣ ಬೇಕು, ಮತ್ತು ಪುತ್ತಿ ಎನ್ನುವ ನರಕದಿಂದ ಪಾರು ಮಾಡಬೇಕು. ಇಂತಹ ಆ ನರಕದಿಂದ ಪಾರು ಮಾಡುವಷ್ಟು ಅವನು ಆ ಒಂದು ಬಲಪೂರ್ಣನಾಗಿರುವಂತಹ ಪುರುಷ ಅಂದ್ರೆ ಅಪೂರ್ಣನಾದ ಪುರುಷನಿಂದ ಆ ರೀತಿ ತಾಯಿ ತಂದೆಯರಿಗೆ ಸದ್ಗತಿ ಸಿಗುವಂಥದ್ದು ಸಾಧ್ಯವಿಲ್ಲ. ಹಾಗಾಗಿ ಸರ್ವಜ್ಞನಾದಂತಹ ಮಗನೇ ತನಗಬೇಕು. ಸರ್ವಜ್ಞನಾಗಿರುವವನು, ದೋಷಹೀನನಾಗಿರುವವನು ಮತ್ತು ಜ್ಞಾನಾಕೃತಿಯಾಗಿರುವಂತಹ ಮಗನೇ ಬೇಕು. ಜ್ಞಾನದ ಗಣಿಯಾಗಿರುವಂತಹ ಮಗ ತನಗಬೇಕು. ಇದನ್ನ ಅವರು ಬಯಸಿದ್ರು. ಇಂಥವ ಮಗನನ್ನ ಪಡೆದರೆ ಅವನು ಲೋಕೋಪಕಾರಿ ಆಗ್ತಾನೆ ಮತ್ತು ತಾಯಿ ತಂದೆಯರಿಗೆ ಅವರ ಆತ್ಮೋದ್ಧಾರವನ್ನು ಮಾಡ್ತಾನೆ. ಇಂಥ ಮಗ ಬೇಕು ನನಗೆ, ಆಗುವುದಾದ್ರೆ ಅಂಥ ಮಗ ಹುಟ್ಟಬೇಕು ಅಂತ ಆಲೋಚಿಸಿದ್ರು. ಹೀಗೆ ಅವರ ಮನಸ್ಸಿನಲ್ಲಿ ಆಲೋಚನಾ ತರಂಗ ಎದ್ದಿತ್ತು. ಆ ಸಂಬಂಧಿಯಾಗಿ ಅವರು ಮತ್ತು ಆಲೋಚನೆಯನ್ನು, ಇದು ಅವರ ಮನದೊಳಗಿನ ಮಾತು. ಯಾವುದು? ಈ ತ್ರಾತಾಯೇವ ನರಕಾತ್ ಸಹಿಪುತ್ರ ನಾಮ ಇತ್ಯಾದಿ ಮಾತುಗಳೆಲ್ಲ ಅವರ ಮನದೊಳಗಿನ ಮಾತುಗಳು. ಮತ್ತು ಅವರ ಮನದೊಳಗೆ ಮತ್ತಷ್ಟು ಮಾತುಗಳು ಬರ್ತವೆ, ಅವನ್ನು ನೋಡುವ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾಃ ಯತ್ಸೇವಯಾ ಗುಣಗಣಾಢ್ಯಮಪತ್ಯಮಾಪುಃ ಸಂಪೂರ್ಣ ಷಡ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಹಾಗಾದ್ರೆ ಇದಕ್ಕೆಲ್ಲ ಕೈರುಪಾಯೈಹಿ ಅಂತ ಹೇಳಿದ್ರಲ್ಲ, ಯಾವ ಉಪಾಯಗಳಿಂದ ನಮಗೆ ಸಜ್ಜನನಾದ ಮಗ ಸಿಗ್ತಾನೆ, ಸಜ್ಜನನಾದ ಮಗನನ್ನು ಪಡೆಯೋದು ಯಾವ್ಯಾವ ಉಪಾಯಗಳಿಂದ ಪಡೆಯಬೇಕು? ಇಲ್ಲಪ್ಪ ನಮಗೆ ಮಕ್ಕಳು ಆಗೋಗಿದ್ದಾರೆ, ಈ ವಯಸ್ಸಿಗೆ ಮಕ್ಕಳಾಗೋದಿಲ್ಲ, ಹೀಗೆಲ್ಲ ಪರಿಸ್ಥಿತಿ ಇದ್ರೆ ಆಗ್ಲೂ ಚಿಂತೆ ಬೇಡ. ಮಗ ಇದ್ದಾನಲ್ವಾ, ಇರುವ ಮಗನೇ ಸುಪುತ್ರನಾದ್ರೆ ಆಯ್ತು ಅಷ್ಟೆ. ಈಗ ಮಗ ಇದ್ದಾನೆ, ಇರುವ ಮಗನೇ ಪುತ್ರನಾದ್ರೆ ಸಾಕು. ಹಾಗೆ ಅದು ಕೂಡ ನಮ್ಮ ಆಶೀರ್ವಾದ ಮಾಡು. ನಮ್ಮ ಮನೆ ಭಟ್ರು ಹೇಳ್ತಿದ್ರು, ಸುಪುತ್ರ ವಾಪ್ತಿರಸ್ತು ಅಂತ. ಭಟ್ರೆ ಈಗೆಲ್ಲ ಎಂತ ಮಕ್ಕಳಾಗ್ತದೆ ಅಂದ್ರೆ, ಇಲ್ಲ, ಇರುವ ಮಗ ಸುಪುತ್ರನಾಗಿ ಇರ್ಲಿ, ಹೀಗೆ ಅವರ ಆಶೀರ್ವಾದ. ಹೀಗೆ ಆ ಭಾಷಾ ಸೌಂದರ್ಯ ಅಷ್ಟು ಚಂದ ಇರ್ತದೆ, ಆಶೀರ್ವಾದ ಅಷ್ಟು ಒಳ್ಳೇದಿರ್ತದೆ. ಹೀಗೆ ಹಿರಿಯರ ಆಶೀರ್ವಾದ, ತಿಳಿದವರ ಮಾತು ಅಷ್ಟು ಚಂದ. ಈಗ ಇಲ್ಲಿ ಭಟ್ರು ಆಲೋಚಿಸ್ತಾರೆ, ಹೌದಾ, ಮಗನೇ ಬೇಕಲ್ವಾ, ನಿರ್ದೋಷನಾಗಿರ್ಬೇಕು, ಸರ್ವಜ್ಞನಾಗಿರ್ಬೇಕು, ಸರ್ವ ವಿದ್ಯೆಗಳ ಗಣಿಯಾಗಿರ್ಬೇಕು, ಮತ್ತು ಅವನು ಪೂರ್ಣ ಪ್ರಜ್ಞನಾಗಿರ್ಬೇಕು. ಅಂತಹ ಪೂರ್ಣ ಪ್ರಜ್ಞನಾದ ಪುರುಷನಿಂದ ನಮ್ಮೆಲ್ಲ ದೋಷಗಳು ಪರಿಹಾರ ಆಗಿ ನಮಗೆ ನರಕದಿಂದ ಪಾರು ಮಾಡಿ ನಮಗೆ ಸದ್ಗತಿಯನ್ನ ಕೊಡ್ತಾನೆ. ಮತ್ತೆ ಉತ್ತಮೋತ್ತಮವಾದಂತಹ ಜನ್ಮಗಳೇ ನಮಗೆ ಸಿಗ್ತವೆ. ನಾವೆಲ್ಲ ಹರಿಪ್ರೀತಿಕರವಾದಂತಹ ಜನ್ಮಗಳನ್ನೇ ಸಾಧನ ಮಾಡಿಕೊಳ್ಳುವಂಥ ಜನ್ಮಗಳನ್ನು ಪಡಿತೇವೆ. ಇಂಥದೆಲ್ಲ ಅವರ ಮನಸ್ಸಿನಲ್ಲಿ ಹಾದು ಹೋದ ಸಂಗತಿಗಳು. ಮತ್ತು ಮುಂದುವರೆಸ್ತಾರೆ, ಏನದು? ಪೂರ್ವೇಪಿ, ಮೊದಲ ಕಾಲದಲ್ಲಿ, ಈ ಮೊದಲಿಗೆ ಅನೇಕ ಸತ್ಪುತ್ರರನ್ನ ಪಡೆದವರಿದ್ದಾರೆ. ಅನೇಕ ಸತ್ಪುತ್ರರನ್ನು ಪಡೆದಂತಹ ದಂಪತಿಗಳನ್ನ ನಾವು ಈ ಮೊದಲು ನೋಡ್ತೇವೆ. ಯಾರವರು ಅಂದ್ರೆ ಕರ್ದಮರು, ಪರಾಶರರು, ಪಾಂಡು ಮೊದಲಾದಂತಹ ಅನೇಕರು. ಕರ್ದಮ ಮಹರ್ಷಿಗಳು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದವರು. ಯಾವುದಕ್ಕಾಗಿ?
ಮಕ್ಕಳನ್ನು ಪಡೆಯುವುದಕ್ಕೆ. ಅವರಿಗೆ ಚತುರ್ಮುಖ ಬ್ರಹ್ಮದೇವರು ಅಪ್ಪಣೆ ಮಾಡಿದರು, ಮಕ್ಕಳನ್ನು ಪ್ರಜಾ ಅಭಿವೃದ್ಧಿ ಮಾಡಿ ಸಂತಾನ ಪಡೆಯಿರಿ ಅಂತ. ತಕ್ಷಣ ಅವರು ತಪಸ್ಸಿಗೆ ಹೋಗಿ ಅವರು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದರು ಕರ್ದಮರು. ಯಾಕೆ? ಒಳ್ಳೆ ಸಂತಾನ ಆಗಬೇಕು ಅಂತ 10,000 ವರ್ಷಗಳ ತಪಸ್ಸು ಕರ್ದಮರರು. ಹಾಗೆಯೇ ಪರಾಶರರು, ಅವರು ಕೂಡ ಅತಿ ಕಠಿಣವಾದ ತಪಸ್ಸನ್ನ ಪರಾಶರರು ಕೂಡ ಆಚರಿಸಿದರು. ಇವರಿಬ್ಬರಿಗೂ ಕೂಡ ಶ್ರೀಹರಿಯೇ ಮಗನಾಗಿ ಹುಟ್ಟಿದ. ಅವರು ಪ್ರಾರ್ಥನೆ ಮಾಡಿಕೊಂಡ್ರು, ಪರಮಾತ್ಮ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದಂತಹ 2 ಜನ ಮಹರ್ಷಿವರಿಯರು, ಕರ್ದಮರು ಹಾಗೂ ಪರಾಶರರು. ಅವರ ಪ್ರಾರ್ಥನೆ, ಪರಮಾತ್ಮ ಪ್ರತ್ಯಕ್ಷನಾದಾಗ ನಿನಗೆ ಸಮಾನನಾದ ಮಗ ಬೇಕು ಅಂತ. ನನಗೆ ಸಮಾನ ಅಂತ ಯಾರೂ ಇಲ್ಲ, ನಾನೇ ಸಮಾನ. ಹಾಗಾಗಿ ನಾನೇ ನಿಮ್ಮ ತಪಸ್ಸಿಗೆ ಮೆಚ್ಚಿ ನೀವು ಬೇಡಿದ ವರದಂತೆ ನಿಮಗೆ ನಾನೇ ಮಗನಾಗ್ತೇನೆ, ನನಗೆ ಸಮಾನ ನಾನೇ ಆದದ್ದರಿಂದ ನಾನು ನಿಮ್ಮ ಮಗನಾಗ್ತೇನೆ ಅಂತ ಹೇಳಿ ಅನುಗ್ರಹ ಮಾಡಿದ. ಹಾಗೆ ಕರ್ದಮ ಮಹರ್ಷಿಗಳು ಅವರ ಪತ್ನಿ ದೇವಹೂತಿ. ಈ ದೇವಹೂತಿ ಹಾಗೂ ಕರ್ದಮ ದಂಪತಿಗಳಿಗೆ ಪರಮಾತ್ಮ ಮಗನಾಗಿ ಹುಟ್ಟಿದ. ಅವನು 10ನೇ ಸಂತಾನ. ಅವನು ಮೊದಲು 9 ಜನ ಕನ್ಯೆಯರು ಹುಟ್ಟಿದ್ರು. ನವಕನ್ಯಾ ಸಮುದ್ಭವ ಅಂತ ವರ್ಣಿಸ್ತಾರೆ. 9 ಕನ್ಯೆಯರು ಅವತಾರ ಮಾಡಿದರು. ಆ ನಂತರದಲ್ಲಿ ಅವರೆಲ್ಲರೂ ಋಷಿಗಳನ್ನೇ ಮದುವೆ ಆದವರು. ಕರ್ದಮ ಋಷಿಗಳ 9 ಕನ್ಯೆಯರು ಹೆಣ್ಣು ಮಕ್ಕಳು, ಅವರೆಲ್ಲ 9 ಋಷಿಗಳನ್ನ ಮದುವೆ ಆದವರು. ನಂತರ 10ನೇಯವನಾಗಿ ಹುಟ್ಟಿದ ಹುಡುಗ, ಅವನ ಹೆಸರು ಕಪಿಲ ಅಂತ ಆಯ್ತು. ಆ ಕಪಿಲ ಯಾರು ಅಂದ್ರೆ ಪರಮಾತ್ಮನೇ, ಶ್ರೀಹರಿಯೇ ಕಪಿಲ ರೂಪದಿಂದ. ಕಪಿಲ ತತ್ವಸಂಖ್ಯಾತ ಅಂತ ಹೇಳ್ತಾರೆ. ಕಪಿಲ ತತ್ವಸಂಖ್ಯಾನವನ್ನು ಲೋಕದಲ್ಲಿ ಹೇಳಿದವ. ಬಹಳ ವಿಸ್ತಾರವಾದಂತಹ ಕಪಿಲ ಗೀತೆ ಉಂಟು. ತಾಯಿಗೆ ಎಲ್ಲ ಉಪದೇಶಗಳನ್ನು ಕಪಿಲ ಕೊಡ್ತಾನೆ. ಹೀಗೆ ಇಂತಹ ಮಹನೀಯನಾದಂತಹ ಮಗನನ್ನ ಕರ್ದಮರು ಪಡೆದುಕೊಂಡರು. ಪರಾಶರರು ಅವರು ಕೂಡ ಅತ್ಯಂತ ಕಠಿಣ ತಪಶ್ಚರಣ ಮಾಡಿದರು. ಫಲರೂಪವಾಗಿ ಹರಿಯ ಪ್ರಸಾದದಿಂದ ಅವರಿಗೂ ಕೂಡ ಒಬ್ಬ ಮಗ ಹುಟ್ಟಿದ. ಅವನು ಯಾರು ಅಂದ್ರೆ ಒಂದು ಯಮುನಾ ದ್ವೀಪದಲ್ಲಿ ಅವರು ಮಗನನ್ನು ಪಡೆದದ್ದು. ಹೀಗೆ ಆ ವಾಸವಿ ಅಥವಾ ಸತ್ಯವತಿ ಎನ್ನುವ ಕನ್ಯೆ, ಸತ್ಯವತಿ ಮತ್ತು ಪರಾಶರರು, ಈ ಜೋಡಿಗೆ ಮಗನಾಗಿ ಅವತಾರ ಮಾಡಿದವನು ಶ್ರೀಹರಿಯೇ. ಹೆಸರು ಕೃಷ್ಣ ಅಂತ. ಯಾಕೆ? ಕಪ್ಪು ಬಣ್ಣದಲ್ಲಿದ್ದ ಕೃಷ್ಣ ಅಂತ ಅವನಿಗೆ ಹೆಸರು. ಮತ್ತೆ ಅದು ಯಮುನಾ ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೀಪೇ ಭವಃ ದ್ವೈಪಾಯನಃ ಅಂತ. ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನ ಅಂತ ಹೆಸರು. ಹೀಗೆ ದ್ವೈಪಾಯನ, ಅವನ ಹೆಸರು ಕೃಷ್ಣ. ಮತ್ತೆ ಅವನು ಹುಟ್ಟಿದ ಕೂಡಲೇ ಬಹಳ ಬೇಗ ದೊಡ್ಡ ರೂಪ ತಾಳಿ, ಒಂದು ವಟು ರೂಪವನ್ನೇ ತಾಳಿ ಬಿಟ್ಟನಂತೆ ಕೆಲ ದಿನಗಳಲ್ಲಿ ಅಂತ. ಇದು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವ್ಯಾಸಾವತಾರವನ್ನು ಹೇಳುವಾಗ ವರ್ಣಿಸ್ತಾರೆ. ಆ ಹುಡುಗನಿಗೆ ಮತ್ತೆ ಉಪನಯನವನ್ನು ಮಾಡಿದ್ರು. ಉಪನಯನ ಆದಮೇಲೆ ಗುರುಕುಲಕ್ಕೆ ಹೋಗ್ಬೇಕು. ಗುರುಕುಲದಲ್ಲಿ ವೇದ ವಿದ್ಯಾಭ್ಯಾಸ ಮಾಡಬೇಕು. ಈ ನಮ್ಮ ಕೃಷ್ಣ ಎನ್ನುವಂತಹ ಹುಡುಗ ಇವ ಏನ್ ಮಾಡಿದ? ಇವನು ಗುರುಕುಲಕ್ಕೆ ಹೋಗಿ ವೇದ ವಿದ್ಯಾಭ್ಯಾಸ ಮಾಡುವ ಬದಲು ಎಲ್ಲ ಋಷಿಗಳನ್ನು ಕರೆದ. ಎಲ್ಲ ಋಷಿಗಳನ್ನು ಅಲ್ಲಿ ಸೇರಿಸಿ, ತಂದೆಯವರು ಋಷಿಗಳೇ, ಪರಾಶರರಿದ್ದಲ್ಲಿ ಯಾವಾಗಲೂ ಋಷಿಗಳೆಲ್ಲ ಇರ್ತಾರೆ. ಎಲ್ಲರನ್ನು ಸೇರಿಸಿ, ನೀವು ಇಲ್ಲಿಯವರೆಗೆ ಏನೇನು ವೇದ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀರಾ, ಇನ್ನು ಮುಂದೆ ಕಲಿಯುಗ ಬರ್ತದೆ. ಇದು ದ್ವಾಪರ ಯುಗದ ಕೊನೆ ಭಾಗ. ಇನ್ನು ಮುಂದೆ ಬರುವುದು ಸಮೀಪದಲ್ಲೇ ಕಲಿಯುಗ ಬರ್ತದೆ. ವೇದ ವಿದ್ಯಾಭ್ಯಾಸ ಹೇಗೆ ಮಾಡ್ತಾರೆ ಜನರು? ಕಠಿಣ. ಯಾಕೆ? ಜೀವನ ನಡೆಸಿಕೊಂಡು ಹೋಗುವುದೇ ಬ್ರಾಹ್ಮಣರಿಗೆ ಸಮಸ್ಯೆ. ಹಾಗಾಗಿ ಅವರೆಲ್ಲರೂ ಆಪದ್ಧರ್ಮವಾಗಿ ಯಾವುದೋ ಒಂದು ಉದ್ಯೋಗವೋ ಏನೋ ಮಾಡ್ತಾರೆ. ಬ್ರಾಹ್ಮಣ್ಯ ಬಿಟ್ಟು ಬಿಡುವ ಸ್ಥಿತಿ. ವೇದಾಧ್ಯಯನ ಮಾಡಲಿಕ್ಕೆ ಅವರಿಗೆ ಶ್ರಮ. ಹಾಗಾಗಿ ವೇದ ವಿದ್ಯಾ ಕ್ರಮವನ್ನ ಸ್ವಲ್ಪ ಬದಲು ಮಾಡಬೇಕು ಅಂತ ಹೇಳಿ ಅವನು ವೇದಗಳನ್ನು ವಿಭಾಗ ಮಾಡಿದ. 4 ವಿಭಾಗ ಮಾಡಿ 4 ವಿಭಾಗಗಳಿಗೆ 4 ಋಷಿಗಳನ್ನ ಏರ್ಪಡಿಸಿದ. ಮತ್ತೆ ಮಹಾಭಾರತ ಹಾಗೂ ಪುರಾಣ ಸಂಹಿತೆಗಳನ್ನ ರಚನೆ ಮಾಡಿ, ಮಹಾಭಾರತ ಹಾಗೂ ಪುರಾಣ ಸಂಹಿತೆಗಳನ್ನ ಹೇಳಲಿಕ್ಕೆ ರೋಮಹರ್ಷಣ ಎನ್ನುವಂತಹ ಸೂತರನ್ನ ಏರ್ಪಾಟು ಮಾಡಿದ. ಸೂತ ಅಂದ್ರೆ ಬ್ರಾಹ್ಮಣರಲ್ಲ. ಸೂತ ಅನ್ನೋ ಶಬ್ದಕ್ಕೆ ನಮ್ಗೆ ಅರ್ಥ ಗೊತ್ತಾಗ್ತದೆ. ಅಂದ್ರೆ ಈ ಆಚಾರಿ ಅಂತಿರ್ತಾರಲ್ಲ ಅವರು, ಅಂದ್ರೆ ಅವರು ಕ್ಷತ್ರಿಯರಿಗಿಂತ ಕಡಿಮೆ, ಸುಮಾರು ವೈಶ್ಯರ ಮಟ್ಟಕ್ಕೆ ಬರುವಂಥವರು. ಅವರನ್ನ, ಆ ರೋಮಹರ್ಷಣ ಸೂತ ಮಹಾಭಾಗರನ್ನ ಎಲ್ಲ ಪುರಾಣಗಳು ಹಾಗೂ ಮಹಾಭಾರತ ಹಾಗೂ ಪುರಾಣಗಳಿಗೆ ಅವರು ಪ್ರವರ್ತಕ ಋಷಿಗಳು ಅಂತ ಮಾಡಿದ. ಉಳಿದೆಲ್ಲ ಆ 4 ವೇದಗಳಿಗೆ 4 ಋಷಿಗಳನ್ನ ಹೀಗೆಲ್ಲ ಏರ್ಪಾಟು ಬಹಳ ಇತ್ತು. ಇವಲ್ಲದೆ ಈ
ವೇದಾಂಗಗಳಿಗೆ ಬೇರೆ ಬೇರೆ ಶಾಸ್ತ್ರಗಳನ್ನ ಪ್ರವರ್ತನ ಮಾಡಿದಂತಹ ಋಷಿಗಳು ಬೇಕಾದಷ್ಟು ಜನ ಇದ್ದರು. ಎಲ್ಲ ಋಷಿಗಳು ಕೂಡ ಈ ಕೃಷ್ಣನ ಶಿಷ್ಯರು. ಆಗ ಎಲ್ಲರೂ ಇವನಿಗೆ ವೇದವ್ಯಾಸ ಅಂತ ಕರೆದರು. ವೇದವ್ಯಾಸ ಅಂದ್ರೆ ಅರ್ಥ ಏನು? ಸಮಾಸ ಅಂದ್ರೆ ಒಟ್ಟು ಸೇರಿಸುವುದು, ವಿಭಾಗ ಮಾಡುವುದಕ್ಕೆ ವ್ಯಾಸ ಅಂತ ಹೆಸರು. ವೇದಗಳನ್ನ ವಿಭಾಗ ಮಾಡಿದ್ನಲ್ಲ, ಹಾಗಾಗಿ ಇವನಿಗೆ ವೇದವ್ಯಾಸ ಅಂತ ಹೆಸರಾಯ್ತು. ವ್ಯಾಸ ಅಂತಲೂ ಕರೀತಾರೆ. ವ್ಯಾಸ ಅಂದ್ರೆ ವಿಭಾಗ ಮಾಡುವವನು ಅಂತ. ಇವನು ವಿಭಾಗ ಮಾಡುವುದೇ ಕಾರ್ಯ. ಇವನು ಗುರುಕುಲಕ್ಕೆ ಹೋಗಿ ಕಲಿಯುವುದರ ಬದಲು ಕಲಿಯಬೇಕಾದ ಪಠ್ಯಕ್ರಮವನ್ನ ನಿರೂಪಿಸಿದ, ಪಠ್ಯಕ್ರಮವನ್ನೇ ಇವನು ಬೋಧಿಸಿದ. ಹೀಗಾಗಿ ಸಿಲೆಬಸ್ ಅನ್ನ ಮಾಡಿದ ಯಾರು? ವಿದ್ಯಾರ್ಥಿಯಾಗಿ ಹೋಗ್ಬೇಕಾದಂತಹ ಒಟ್ಟು ಅವ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೇಕಾದ ಸಿಲೆಬಸ್ ಅನ್ನೇ ಮಾಡಿದವ. ಹೀಗೆ ಆ ಕೃಷ್ಣನ ಮಹಿಮೆ ಬಹಳ ಉಂಟು. ಅವನು ವಸಿಷ್ಠ ವಂಶದಲ್ಲಿ ಅವತಾರ ಮಾಡಿದ್ದರಿಂದ ಗುರುತಿಗಾಗಿ ಅವನನ್ನ ವಾಸಿಷ್ಠ ಕೃಷ್ಣ ಅಂತ ಕರೀತಾರೆ. ಯಾದವಾರ್ಯರು ಅಂತ, ಹಿಂದೆ ಯದುಪತ್ಯಾಚಾರ್ಯರು ಅಂತ ಮಹನೀಯ ಜ್ಞಾನಿಗಳು. ಅವ್ರೇನ್ ಮಾಡ್ತಿದ್ರು? ಅವರು ಈ ವೇದವ್ಯಾಸ ರೂಪಿ ಭಗವಂತನನ್ನೇ ಅವರು ಆರಾಧನೆ ಮಾಡ್ತಾ ಇದ್ದಿದ್ದು, ಉಪಾಸನೆ ಮಾಡ್ತಿದ್ದಿದ್ದು. ಮಧುಪಾಸ್ಯಾಯ ಶ್ರೀ ವೇದವ್ಯಾಸಾಯ ನಮೋ ನಮಃ ಅಂತ ಕೊನೆಯಲ್ಲಿ ಹೇಳಿ ಕೈ ಮುಗಿತಾರೆ. ಇದು ವ್ಯಾಸಗದ್ಯದಲ್ಲಿ ಬರುವಂಥದ್ದು. ಇಂತಹ ಆ ವೇದವ್ಯಾಸ ಪ್ರತಿಮೆಯನ್ನ ತಾವೇ ಅದನ್ನ ನಿರ್ಮಾಣ ಮಾಡಿ ನಿತ್ಯವೂ ಅದರಲ್ಲಿ ನಿತ್ಯ ಸನ್ನಿಧಿ, ಆ ವೇದವ್ಯಾಸ ದೇವರ ಸನ್ನಿಧಿ ಇದ್ದಿತ್ತು. ಹಾಗಾಗಿ ಇವರು ಕೈ ನೀಡಿದ್ರೆ ಆ ಪ್ರತಿಮಾ ತಾನು ಕೈ ನೀಡಿ ಹಸ್ತಲಾಘವ ಕೊಡ್ತಿತ್ತಂತೆ. ಅಷ್ಟು ಆ ಪ್ರತಿಮೆಯಲ್ಲಿ ಅಷ್ಟು ಉತ್ಕಟವಾಗಿ ಆ ಹರಿಯ ಸನ್ನಿಧಿ ಹಾಗೆ ಮೂಡ್ತಿತ್ತು ಅಂತ ಹೇಳ್ತಾರೆ. ಹರಿಯ ಸನ್ನಿಧಿ ಅಷ್ಟು ಉತ್ಕಟವಾಗಿದ್ದಿತ್ತು. ಹೀಗೆ ಮಹನೀಯರು ಜ್ಞಾನಿಗಳು, ಅವರ ಉಪಾಸನಾ ಕ್ರಮವೇ ಬೇರೆ, ನಮಗೆ ಅರ್ಥವೇ ಆಗುವುದಿಲ್ಲ. ಅವರ ವರ್ಗವೇ ಬೇರೆ, ನಮ್ಮ ಜಾತಿಯೇ ಬೇರೆ, ನಮಗೆ ಇದು ಅರ್ಥ ಆಗ್ಬೇಕು. ಇಂತಹ ಮಹನೀಯರು ಅವರೊಂದು ರಚನೆ ಮಾಡಿರುವಂಥದ್ದು ಕರಾವಲಂಬ ಸ್ತೋತ್ರ ಅಂತ ಇದೆ. ವಾಸಿಷ್ಠ ಕೃಷ್ಣ ಕರಾವಲಂಬ ಸ್ತೋತ್ರ ಅಂತ ಮಾಡಿದ್ದಾರೆ. ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಹೇಳಿದ್ದಾರೆ. ಹೀಗೆ ಇಂದು ನಾವೆಲ್ಲ ಋಣಿಗಳಾಗಿರೋದು ವ್ಯಾಸರಿಗೆ. ಯಾಕೆಂದ್ರೆ ವೇದೋಪನಿಷತ್ತುಗಳಲ್ಲಿರುವಂತಹ ಎಲ್ಲ ಅಂಶಗಳನ್ನು ಸೇರಿಸಿ ಅವೆಲ್ಲವನ್ನು ಕ್ರೋಢೀಕರಿಸಿ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದು. ನಂತರದಲ್ಲಿ ಮಹಾಭಾರತ ಸಂಹಿತ, ಅನಂತರ 18 ಮಹಾಪುರಾಣಗಳನ್ನು ರಚಿಸಿ ಇನ್ನೂ ಅನೇಕ ಸಾಹಿತ್ಯವನ್ನ, ವ್ಯಾಸ ಸಾಹಿತ್ಯ ಅಂದ್ರೆ ಹಿರಿಹಿರಿದಾದ ಕಡಲು, ಈ ಕಡಲನ್ನ ನಮಗೆ ಕೊಟ್ಟವರು. ಹೀಗಾಗಿ ವ್ಯಾಸ ಸಾಹಿತ್ಯದಲ್ಲಿ ಬಹಳ ರುಚಿ 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 ಅನಿಸ್ತದೆ. ಅದಕ್ಕೆ ಸ್ವಾದು ಸ್ವಾದು ಪದೇ ಪದೇ ಅಂತ ಹೇಳಿ ಪದ ಪದಗಳಲ್ಲಿ ರುಚಿ ಹತ್ತುತ್ತದೆ. ಇದು ಭಾಗವತ, ಯಾಕೆ ವ್ಯಾಸವಾಕ್ಯ ಅಂತ ಹೀಗೆ ಇದನ್ನ ಶುಕರು ಹೇಳ್ತಾರೆ. ಹೀಗೆ ಅನೇಕ ಜನ ಹೇಳುವಂಥದ್ದು. ಇದು ವೇದವ್ಯಾಸರ ಮಹಿಮೆ ಹೇಳಿದಷ್ಟು ಅದರಲ್ಲೇ ಮುಳುಗಿ ಹೋಗುವ ಹಾಗೆ ಆಗ್ತದೆ. ಇಂತಹ ಹರಿಯನ್ನ ಅಂದ್ರೆ ಕೃಷ್ಣ ಅಂತ ಹೆಸರುಗೊಂಡಂತಹ, ಆ ವೇದವ್ಯಾಸ ಅಂತ ಹೆಸರು ಪಡೆದಂತಹ, ಪ್ರಸಿದ್ಧಿಯನ್ನು ಪಡೆದಂತಹ ಆ ಹರಿಯನ್ನು ಮಗನನ್ನಾಗಿ ಪಡೆದವರು ಯಾರು? ಪರಾಶರರು. ಮತ್ತೆ ಪಾಂಡುರಾಜ. ಆ ಪಾಂಡುರಾಜನಿಗೆ 5 ಜನ ದೇವತೆಗಳ ಮಕ್ಕಳಾದ. ಆ 5 ಜನ ಮಕ್ಕಳು, ಒಬ್ಬ ಧರ್ಮದೇವತೆಯ ಮೊದಲನೇ ಮಗ, 2ನೇ ಮಗ ಮುಖ್ಯ ಪ್ರಾಣನೇ ಮಗನಾಗಿ ಬಿಟ್ಟ, 2ನೇ ಮಗ. 3ನೇ ಮಗ ಅವನು ದೇವೇಂದ್ರನೇ ಮಗನಾಗಿ ಬಿಟ್ಟ. ಮತ್ತೆ ಅವಳಿ ಮಕ್ಕಳು ನಕುಲ ಸಹದೇವರು, ಅವರು ಅಶ್ವಿನಿ ದೇವತೆಗಳು. ಎಲ್ಲ ದೇವತೆಗಳೇ ಭೂಮಿಗಿಳಿದು ಬಂದು ಪಾಂಡುರಾಜನ ಮಕ್ಕಳು, ಪಾಂಡು ಮಕ್ಕಳಾದ್ದರಿಂದ ಪಾಂಡವರು ಅಂತ ಪ್ರಸಿದ್ಧಿ ಅವರಿಗೆ. ಪಾಂಡವರು ಅಂತ ಹೇಳ್ತಾರೆ. ಪಾಂಡವರು ಅಂದ್ರೆ ಪಾಂಡವ ಅಂದ್ರೆ ಪಾಂಡು ಮಗ ಅಂತ. ಹಾಗಾದ್ರೆ ಪಾಂಡುರಾಜ ಮಾಡಿದ್ದೇನು? ಹೀಗೆಲ್ಲ ಪ್ರಶ್ನೆ ಬರ್ತದಲ್ವಾ. ಕರ್ದಮ ಪರಾಶರ ಪಾಂಡು ಮುಖ್ಯಾಹ ಪೂರ್ವೇ. ಈ ಮೊದಲಿಗೆ ಇವರೆಲ್ಲರೂ ಕೂಡ ಯತ್ಸೇವಯ, ಯಾವ ಪರಮಾತ್ಮನ ಸೇವೆ ಮಾಡಿ, ಗುಣಗಣಾಢ್ಯಂ ಅಪತ್ಯಂ ಆಪುಹು, ಅವರೆಲ್ಲ ಅಪತ್ಯಂ ಮಗುವನ್ನ ಆಪುಹು ಪಡೆದು. ಎಂತಹ ಮಗು ಅದು? ಗುಣಗಣಾಢ್ಯಂ ಅಂತ, ಗುಣಸಮೂಹದಿಂದ ಶ್ರೀಮಂತವಾದ, ಗುಣಶ್ರೀಮಂತಿಕೆ ಉಳ್ಳಂತಹ ಮಕ್ಕಳನ್ನ ಇವರೆಲ್ಲ ಪಡೆದಿದ್ದಾರೆ. ಕರ್ದಮ, ಪರಾಶರ, ಪಾಂಡು ಇವರೇ ಮೊದಲಾದಂತಹ ಅನೇಕ ಜನರು ಗುಣಶ್ರೀಮಂತಿಕೆ ಉಳ್ಳಂತಹ ಮಕ್ಕಳನ್ನು ಪಡೆದಿದ್ದಾರೆ. ಆದ್ರಿಂದ ನಾನು ಈಗ ಅದೇ ಕೆಲಸ ಮಾಡಬೇಕು. ಯಾರ ಸೇವೆಯಿಂದ ಅವರು ಪಡೆದದ್ದು? ನಾರಾಯಣನ ಸೇವೆಯಿಂದ. ನಾನು ಕೂಡ ಹಾಗಾದ್ರೆ ನಾರಾಯಣನನ್ನೇ ಆಶ್ರಯಿಸಬೇಕು. ಆ ನಾರಾಯಣ ಎಂಥವನು? ನಾರಾಯಣಂ ಕುಲಪತಿ. ಆ ನಾರಾಯಣ ನನ್ನ ಕುಲದೇವತೆ. ನನ್ನ ಕುಲದೇವತೆ ಯಾರು ಅಂದ್ರೆ ನಾರಾಯಣ. ಅವನೇ ಅನಂತೇಶ್ವರ.
ಅವನನ್ನ ಶರಣಂ ವ್ರಜೇಮ, ಶರಣು ಹೊಂದೋಣ. ಹಾಗಾಗಿ ಆ ನಾರಾಯಣನನ್ನೇ ನಾವು ಶರಣು ಹೊಂದುತ್ತೇವೆ. ಅವನು ಎಂಥವ ನಾರಾಯಣ? ಪೂರ್ಣ ಷಡ್ಗುಣ ತನು. ಅವನು ಭಗವಾನ್ ಅಂತ ಕರೆಸಿಕೊಳ್ಳುವವ. ಭಗವಾನ್ ಅಂತ ನಾರಾಯಣನನ್ನ ಕರೀತಾರೆ. ಯಾಕೆಂದ್ರೆ ಷಡ್ಗುಣ ತನು, ಅಪ್ರಾಕೃತವಾದಂತಹ ಅನಂತ ಮಂಗಳ ಗುಣಗಳಿಂದ ಪರಿಪೂರ್ಣನಾಗಿ ಇರುವವ. ಕರುಣೆಯ ಅಮೃತ ಕಡಲು, ಸುಧೆಯ ಕಡಲು. ಎಂಥ ಸುಧೆ ಅದು? ಕರುಣೆಯ ಸುಧೆಯ ಕಡಲೆಯ ಆ ನಾರಾಯಣ. ಅಂತಹ ನಾರಾಯಣನನ್ನ ಶರಣು ಹೊಂದೋಣ ನಾವು ಅಂತ ಹೇಳಿ ಹೀಗೆ ಮನಸ್ಸಿನಲ್ಲಿ ಆಲೋಚಿಸಿ ತೀರ್ಮಾನ ಮಾಡಿಕೊಂಡ್ರು. ಇವೆಲ್ಲ ಅವರ ಮನದೊಳಗಿನ ಮಾತು. ಈ ರೀತಿ ಆಲೋಚನೆ ಬಂತು. ಹೀಗೆ ಆಲೋಚನೆ ಬಂದ ಮೇಲೆ ಇಲ್ಲಿ ನಮಗೆ ಷಡ್ಗುಣ ಅಂತ ಬರ್ತದೆ. ಷಡ್ಗುಣ ಅಂದ್ರೆ ಯಾವ್ಯಾವುದು ಗೊತ್ತಾ? ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ಪರಾಕ್ರಮ, ತೇಜಸ್ಸು. ಹೀಗೆ ಇವೆಲ್ಲ ಇದ್ರೆ ಇವುಗಳನ್ನ ಷಡ್ಗುಣಗಳು ಅಂತ. ಇವೆಲ್ಲವೂ ಹೊಂದಿದವನೇ ನಾರಾಯಣ. ಅಂತಹ ಆ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ನಾರಾಯಣ ನನ್ನ ಕುಲಪತಿ, ನನ್ನ ಕುಲದೇವತೆ. ಅವನನ್ನೇ ನಾನು ಶರಣು ಹೊಂದುತ್ತೇನೆ, ನಾವು ಅವನನ್ನೇ ಶರಣು ಹೊಂದೋಣ ಅಂತ ಈ ರೀತಿ ಆಲೋಚಿಸಿದರು. ನಮ್ಮ ಹುಟ್ಟಿಗೆ ಹಿರಿಯ ಶ್ರೀಪಾದರು ಸುಗುಣೇಂದ್ರ ತೀರ್ಥರು ಯಾವಾಗಲೂ ಇದೇ ಶ್ಲೋಕವನ್ನು ಹೇಳ್ತಾರೆ. ಪೂರ್ವೇಪಿ ತರ್ಧಮ ಪರಾಶರ ಪಾಂಡುಮುಖ್ಯಾಹ ಅಂತ. ಅದು ಒಟ್ಟಾಗಿ ಬರುವುದು ಏನಂದ್ರೆ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ ಅಂತ ಬರ್ತದೆ. ಆ ಮಾತು ಕೇಳುವಾಗ ಅತ್ಯಂತ ಮೈಯೆಲ್ಲ ರೋಮಾಂಚನ ಆಗುವಂತಹ ಸಾಲು ಅದು. ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ ಅನ್ನೋದು. ಅನಂತೇಶ್ವರನ ಮುಂದೆ ನಿಂತು ಇದನ್ನು ಹೇಳುವಾಗ ಪರಮಾನಂದ ಆಗ್ತದೆ. ಯಾಕೆ? ಅನಂತೇಶ್ವರ ಕೊಡದೇ ಇರುವುದೇ ಇಲ್ಲ. ಆಗಲೇ ಮಾತು ಕೊಟ್ಟಾಗಿದೆ. ಸರ್ವಜ್ಞನಾದಂತಹ ಮಹನೀಯ ಇಲ್ಲಿ ಉತ್ಪತ್ಸ್ಯತೆ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅತಿರಾದಿಹೇತಿ ಅಂತ. ಸದ್ಯದಲ್ಲೇ ಇದೇ ಈ ಊರಿನಲ್ಲೇ, ಇದೇ ಈ ಪ್ರಾಂತ್ಯದಲ್ಲಿ ಒಬ್ಬ ಮಹನೀಯ ಸರ್ವಜ್ಞ ಅವತಾರ ಮಾಡ್ತಾನೆ ಅಂತ ಮಾತು ಕೊಟ್ಟ ಅನಂತೇಶ್ವರ. ಈಗ ಅವನನ್ನು ಸೇವೆ ಮಾಡಲಿಕ್ಕೆ ಇವರು ಆಲೋಚಿಸ್ತಾರೆ. ಲೋಕಕ್ಕೆ ಜೀವೋತ್ತಮನನ್ನೇ ಕೊಟ್ಟಂತಹ, ಜೀವೋತ್ತಮ ಎನ್ನುವಂಥ ವರವನ್ನೇ ಈ ಲೋಕಕ್ಕೆ ಕೊಟ್ಟವ ನಮ್ಮ ಅನಂತೇಶ್ವರ. ಹೀಗಾಗಿ ಆ ಅನಂತೇಶ್ವರನಿಗೆ ಸಮಾನರೂ ಇಲ್ಲ, ಮಿಗಿಲಾದವರಂತೂ ಸಾಧ್ಯವೇ ಇಲ್ಲ ನೋಡ್ಲಿಕ್ಕೆ. ಇದು ಅನಂತೇಶ್ವರನ ಮಹಿಮೆ. ಇಷ್ಟು ಆಲೋಚನೆ ಅವರೇ ಮಾಡಿದ್ದಾರೆ. ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ ಅಂತ. ಶರಣು ಹೊಂದಬೇಕು. ನಮಗ್ ಪ್ರಪತ್ತಿ ಬಹಳ ಶ್ರಮ ಆಗ್ತದೆ. ಪ್ರಪತ್ತಿ ಭಾವ ಎಲ್ಲರಿಗೂ ಬರುವುದಿಲ್ಲ. ಹಾಗೆ ಪ್ರಪನ್ನರಾದವರು ನಮ್ಮ ನಡಿಲಾಯ ಭಟ್ರು ಇತ್ತಂ ವಿಚಿಂತ್ಯ ಸ ವಿಚಿಂತ್ಯಂ ಅನನ್ಯ ಬಂಧು ಪ್ರೇಷ್ಠಪ್ರದಂ ರಜತ ಪೀಠಪುರಾಧಿವಾಸಂ ಭಕ್ತ್ಯಾ ಭವಾಬ್ಧಿ ಭಯಭಂಗದಯಾ ಶುಭಾತ್ಮ ಭೇಜೆ ಭುಜಂಗ ಶಯನಂ ದ್ವಿಷಡಬ್ಧ ಕಾಲಂ. ಇಷ್ಟು ವಿಚಿಂತ್ಯ ಅಂದ್ರೆ ಪುನಃ 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 ಇಷ್ಟು ಆಲೋಚನೆ ಮಾಡಿದ್ರು. ಮತ್ತೆ 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 ಆಲೋಚಿಸ್ತಾರೆ ನಡಿಲಾಯ ಭಟ್ರು. ಆನಂತರದಲ್ಲಿ ಅನನ್ಯ ಬಂಧು ಅಂತಾರೆ. ಮತ್ತೊಬ್ಬ ಬಂಧುವನ್ನು ಅವರು ಆಲೋಚಿಸಲಿಲ್ಲ. ಆತ್ಮಬಂಧು ಯಾರು? ಅನಂತೇಶ್ವರ. ಹಾಗಾಗಿ ಅನನ್ಯವಾಗಿ ಆತ್ಮಬಂಧುವಾದಂತಹ ಆ ಅನಂತೇಶ್ವರನನ್ನ ಅವರು ಆರಾಧಿಸಿದ್ರು. ಅನಂತೇಶ್ವರ ಎಂಥವನು? ಅಮ್ಮ ಪ್ರೇಷ್ಠಪ್ರದಂ, ನಾವು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಮ. ರಜತಪೀಠಪುರದಲ್ಲಿಯೇ ನೆಲೆಗೊಂಡಮ, ರಜತಪೀಠಪುರದಲ್ಲಿ ನೆಲೆಗೊಂಡಮ, ಬೇಡಿದ್ದನ್ನು ಕೊಡುವಮ ಮತ್ತು ಶುಭಾತ್ಮನಾಗಿ ಇರುವಮ. ಇವನನ್ನ ಭಕ್ತ್ಯಾ, ಇಂತಹ ಆ ಹರಿಯನ್ನು ಬಹಳ ಭಕ್ತಿಯಿಂದ ಆ ಹರಿಯನ್ನ ಅವರು ಸೇವೆ ಮಾಡಿದ್ರು. ಅದು ಎಷ್ಟು ದಿವಸ ಅಂದರೆ ದ್ವಿಷಡಬ್ಧ ಕಾಲಂ, 12 ವರ್ಷಗಳ ಕಾಲ ಆ ಹರಿಯನ್ನು ಅನಂತೇಶ್ವರನನ್ನ ಅವರು ಸೇವಿಸಿದರು. ಅವನೇ ಭುಜಂಗ ಶಯನ ಅಂದರೆ ಅನಂತ ಶಯನನಾದ ಆ ಅನಂತೇಶ್ವರ ಅಂತ ಕರೆಸಿಕೊಳ್ಳುವಂತಹ ಹರಿಯನ್ನು ಅವ ರಜತಪೀಠಪುರದಲ್ಲಿ ವಾಸ ಮಾಡುವವ. ಅವನನ್ನ ಅವರು ಬಹಳ ಬೇಡಿದ್ರು. ಶುಭಾತ್ಮ ಅಂತಾರೆ. ಆತ್ಮ ಅನ್ನೋ ಪದಕ್ಕೆ ಅನೇಕ ಅರ್ಥ ಉಂಟು. ಇಲ್ಲಿ ಆತ್ಮ ಅನ್ನೋ ಪದಕ್ಕೆ ಮನಸ್ಸು ಅಂತ ಅರ್ಥ. ಶುಭಾತ್ಮ ಅಂದ್ರೆ ಮಂಗಳಕರವಾದ, ಮಂಗಳಮಯವಾದ ಮನಸ್ಸುಳ್ಳವರು ಅಂತ ಅರ್ಥ. ಶುಭಾತ್ಮ ಅಂದ್ರೆ ಶುಭಮಯವಾದ ಮನಸ್ಸು, ಶಿವಮಯ ಮನಸ್ಸು, ಮಂಗಳಮಯವಾದಂತಹ ಮನಸ್ಥಿತಿ ಉಳ್ಳಂತಹ ನಡಿಲಾಯ ಭಟ್ಟರು. ಅವರು ಆ
ಯಾವ ಸಂಸಾರದ ಭಯವನ್ನೇ ನೀಗಿಸಿ ಬಿಡುವಂತಹ ಆ ಹರಿಯನ್ನ ಬಹಳ ಬಹಳ ಭಕ್ತಿಯಿಂದ ಆ ಅನಂತೇಶ್ವರನನ್ನ 12 ವರ್ಷಗಳ ಕಾಲ ಸೇವಿಸಿದ್ರು. ಅದು ಹೇಗೆ? ಅವರ ಜೊತೆಯಲ್ಲಿ ಅವರ ಹೆಂಡತಿಯೂ ಅಷ್ಟೇ ಸೇವಿಸಿದ್ದಾಳೆ. ಪತಿ ಹೇಗೆ ಹರಿಸೇವೆ ಮಾಡಿದ್ನೋ ಅದೇ ಪ್ರಕಾರ ಪತ್ನಿಯೂ ಸೇವಿಸಿದ್ಲು. ಪತ್ನ್ಯಾ ಸಮಂ ಭಗವತಃ ಸಭಜನ್ ಪದಾಬ್ಜನ್, ಪತ್ನ್ಯಾ ಸಮಂ ಭಗವತಃ ಸಭಜನ್ ಪದಾಬ್ಜಂ, ಭೋಗಾನ್ ಲಘೂನಪಿ ಪುನರ್ಲಘಯಾಂಚಕಾರ, ದಾಂತಂ ಸ್ವಯಂಚ ಹೃದಯಂ ದಮಯಂಚಕಾರ, ಸ್ವಚ್ಛಂಚ ದೇಹಮಧಿಕಂ ವಿಮಲೀಚಕಾರ. ಅವರ ತಪಸ್ಸು ಹೀಗಿತ್ತು. ಸೇವೆ ಮಾಡುವಾಗ ಹೇಗಿರಬೇಕು ಗೊತ್ತಿಲ್ಲ. ಹೇಗೆ ಸೇವೆ ಮಾಡಬೇಕು, ಹರಿಸೇವೆ ಗುರುಸೇವೆ ಹೇಗೆ ಮಾಡಬೇಕು ನಮಗೇನು ಗೊತ್ತಿಲ್ಲ. ಗೊತ್ತು ಮಾಡಿಕೊಡುವವರು ಯಾರು? ನಮ್ಮ ನಾರಾಯಣ ಪಂಡಿತಾಚಾರ್ಯರು. ಅವರಿಗೆ ತಿಳಿದದ್ದಾದರೂ ಈ ನಮ್ಮ ನಡಿಲ್ಲಾಯ ಭಟ್ಟರ ಕ್ರಮ, ಸೇವೆಯ ಕ್ರಮ ಹೇಗಿದೆ ಅಂತ ತಿಳಿದು ಅದರ ರೀತಿಯಲ್ಲಿ ಅದೇ ರೀತಿಯಲ್ಲಿ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ವರ್ಣಿಸ್ತಾರೆ. ಪತ್ನ್ಯಾ ಸಮಂ, ಹೆಂಡತಿಯ ಜೊತೆಯಲ್ಲಿ ಆ ಪರಮಾತ್ಮನ ಭಗವತಃ ಪದಾಬ್ಜನ, ಆ ಹರಿಯ ಪಾದಕಮಲಗಳನ್ನ ಅವರು ಸೇವಿಸ್ತಾ ಇದ್ರು. ಹರಿ ಸೇವೆ ಮಾಡುವಾಗ 12 ವರ್ಷಗಳ ಕಾಲ ಸೇವೆ ಮಾಡಿದ್ರಲ್ಲ, 12 ವರ್ಷಗಳ ಕಾಲವೂ ಕೂಡ ಲಘೂನಪಿ ಭೋಗಾನ್, ಅವರು ಎಲ್ಲ ಭೋಗಗಳನ್ನು ಕೂಡ ತೀರ ಕಡಿಮೆ ಮಾಡಿಬಿಟ್ರಂತೆ. ಅವರು ಸ್ವಯಂ ಲಘೂನಪಿ ಅಂತ ಹೇಳ್ತಾರೆ. ಅವರ ಭೋಗವೇ ಲಘುವಾಗಿತ್ತು. ದಿನವೂ ಕೂಡ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಬಹು ರೀತಿಯ ರುಚಿಯಾದ ಅಡಿಗೆ ಆಹಾರ, ಅಥವಾ ಭಾರಿ ಚಂದ ಕಾಣುವಂತಹ ವಸ್ತ್ರವೋ, ಅಥವಾ ಭಾರಿ ದೊಡ್ಡ ಅಡಿಗೆಯೋ ಬಡಾಖಾನ ಏನೋ ಅದೆಲ್ಲ ಅವರೆಂದೂ ಕೂಡ ಬಯಸಿದವರಲ್ಲ. ನಮ್ಮ ಕರಾವಳಿ ಜನವೇ ಹಾಗೆ. ನಮ್ಮಲ್ಲಿ ಒಂದು ತೆಳ್ಳೆನೆ ತಂಬುಳಿ ಮಾಡಿ ಉಂಡ್ರೆ ಅಲ್ಲಿಗೆ ದೊಡ್ಡ ಅಡಿಗೆ ಮುಗೀತು. ಮತ್ತೆ ಒಂದು ಸ್ವಲ್ಪ ಎಳೆನೆ ಸಾರು ಇಂಥದ್ದು ಮಾಡಿ ಮಜ್ಜಿಗೆ ನೀರು ಕುಡಿದ್ರೆ ನಮ್ಮ ಊಟ ಮುಗೀತು. ಮೊದಲಿಂದ ಒಂದು ಪಾರಂಪರಿಕವಾಗಿ ಮನೆ ತುಂಬ ಮಕ್ಕಳಿದ್ದಾಗ ಏನು ಮಾಡ್ತಾರೆ, ಯಾವುದೋ ಒಂದು ಸ್ವಲ್ಪ ರುಚಿ ಕೊಡುವಂಥ ಆಹಾರ ಹಾಕಿ ತೆಳ್ಳಗೆ ಒಂದು ಪದಾರ್ಥ ಮಾಡಿ ಅನ್ನಕ್ಕೆ ಬಡಿಸಿ ಬಿಡೋದು. ಬೆಳಿಗ್ಗೆ ಎಲ್ಲ ಗಂಜಿ ಊಟ ಬಡಿಸೋದು. ಬರೀ ಇದೇ ರೀತಿಯಾಗಿ ಬದುಕು ನಡೀತಾ ಇದ್ದದ್ದು. ಕಡೆಗೆ ಕ್ರಮೇಣ ದೋಸೆ ಇಡ್ಲಿ ಎಲ್ಲ ಬೆಳಗಿನ ವೇಳೆಗೆ ಆಹಾರಕ್ಕೆ ಸಿಕ್ಕಿತು. ಮೊದಲೇ ಭೋಗ ಕಡಿಮೆ ಇರೋದು, ಲಘೂನ್ ಭೋಗಾನ್. ಮೊದಲೇ ಇವರು ಲಘುವಾದಂತಹ ಆ ಆಹಾರ, ಭೋಜನವೋ ವಸ್ತ್ರಗಳೋ ಎಲ್ಲವೂ ಕೂಡ ಇವರದ್ದು ತೀರ ಮಿತವಾದಂತಹ ಅವರ ಜೀವನ ಇದ್ದಿತ್ತು. ಮಿತವಾದ ವಸ್ತುಗಳನ್ನ ಸೇವಿಸ್ತಾ ಮನೆಯಲ್ಲಿ ಉಪಯೋಗಿಸ್ತಾ ಇದ್ದಂತಹ ಒಂದು ಸರಳ ಜೀವಿಗಳು, ಅಂತಹ ಸರಳ ಕುಟುಂಬ. ಈಗ ಪುನರ್ಲಘಯಾಂಚಕಾರ, ಮತ್ತೆ ಅದನ್ನು ಮತ್ತೂ ಲಘು ಮಾಡಿಬಿಟ್ಟು 2 ಹೊತ್ತು ಉಣ್ಣುವ ಆಹಾರ, ಒಂದೇ ಒಪ್ಪತ್ತು ಊಟ. ನಿತ್ಯವೂ ಕೂಡ ಪಾಜಕದಿಂದ ಬರುವಂಥದ್ದು. ಎಲ್ಲಿಗೆ? ಉಡುಪಿಗೆ ಬರುವುದು. ಆ ಬರುವಾಗ ಮಧ್ಯದಲ್ಲಿ ಅಲ್ಲೆಲ್ಲ ಅನೇಕ ಸ್ಥಳ ಎಲ್ಲ ಉಂಟು. ಎಲ್ಲವೂ ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಆಚಾರ್ಯಮಯವಾಗಿರುವಂಥದ್ದೇ ಈ ಕ್ಷೇತ್ರ. ಹೀಗಾಗಿ ಸ್ವಲ್ಪ ದೂರ ಆಚೆಗೆ 1 ಕಿಲೋಮೀಟರ್ ಹೋದರೆ ಅಲ್ಲಿ ಒಂದು ಆಚಾರ್ಯರ ನೆಲೆ, ಈಚೆಗೆ ಹೋದರೆ ಇಲ್ಲೊಂದು ಆಚಾರ್ಯರ ನೆಲೆ. ಎಲ್ಲ ಕಡೆಯಲ್ಲಿ ಆಚಾರ್ಯಮಯವಾಗಿರುವಂಥದ್ದೇ ಈ ಒಂದು ಉಡುಪಿ ಕ್ಷೇತ್ರ. ಇವರು ಪಾಜಕದಿಂದ ಬರುವವರು. ನಡಿಲ್ಲಾಯ ಭಟ್ರು ಹೆಂಡತಿಯ ಜೊತೆಯಲ್ಲಿ 12 ವರ್ಷಗಳ ಕಾಲ ಚೆನ್ನಾಗಿ ಉಡುಪಿಯವರೆಗೆ ನಿತ್ಯ ತಿರುಗಾಡ್ತಾ ತಮ್ಮ ಮೊದಲೇ ಸರಳವಾದಂತಹ ಬದುಕನ್ನು ಮಾಡುವವರು ಮತ್ತೂ ಸರಳೀಕರಿಸಿದ್ರು ಜೀವನವನ್ನ. ಮತ್ತೆ ಯಾವಾಗಲೂ ಕೂಡ ತಮ್ಮ ಮನಸ್ಸಿನಲ್ಲಿ ಇಂದ್ರಿಯ ನಿಗ್ರಹ ಉಳ್ಳವರು. ಎಂದೂ ಕೂಡ ಇಂದ್ರಿಯ ನಿಗ್ರಹ ಉಳ್ಳಂತಹ, ಮನಸ್ಸಿನಲ್ಲಿ ಬಹಳ ಬಯಕೆಗಳನ್ನು ಹೊಂದದಂತಹ, ತೀರಾ ಸರಳ ಮನಸ್ಥಿತಿ ಇದ್ದಂತಹ ಅವರು ಮತ್ತೆ ದಮಯಾಂಚಕಾರ, ಮತ್ತು ಕೂಡ ಹೆಚ್ಚಿನ ಇಂದ್ರಿಯ ನಿಗ್ರಹವನ್ನೇ ಅವರು ಮಾಡಿದರು. ಹೀಗೆ ಅವರ ಮನಸ್ಸು ಸದಾಕಾಲ ಅವರ ಹಿಡಿತದಲ್ಲಿ ಇದ್ದದ್ದು. ಮತ್ತು ದೇಹವಂತೂ ಸದಾ ಸ್ವಚ್ಛತೆಯಿಂದ ಇರುವಂಥದ್ದು. ಸ್ವಚ್ಛವಾದ ದೇಹ ಅಂದ್ರೇನು? ತ್ರಿಕಾಲ ಸ್ನಾನ ಮಾಡುವಂಥವ್ರು, ತ್ರಿಕಾಲ ಪೂಜೆಗಳನ್ನು ಮಾಡುವವರು, ಹೀಗೆಲ್ಲ ನಿಯಮ ಇಟ್ಟುಕೊಂಡಿದ್ರು ಅವರು. ಈಗ ಅದನ್ನು ಮತ್ತು ಸ್ವಚ್ಛಂಚ ದೇಹಮಧಿಕಂ, ಸ್ವಚ್ಛವಾಗಿ ಅಂದರೆ ಸಕಾಲದಲ್ಲಿ ಸ್ವಚ್ಛತೆಯನ್ನ, ಮಡಿಯನ್ನ ಕಾಪಾಡಿಕೊಂಡು ಬರ್ತಾ ಇದ್ದಂಥ ಜನ ಅವರು. ಈಗ ಅಧಿಕಂ ವಿಮಲೀಚಕಾರ, ಮತ್ತು ಅತ್ಯಧಿಕವಾಗಿ ಅವರು
ನೈರ್ಮಲ್ಯವನ್ನು, ದೇಹ ನೈರ್ಮಲ್ಯ ಸ್ವಚ್ಛತೆಯನ್ನ ಮತ್ತು ಪರಿಪಾಲಿಸಿದ್ರು. ಯಾಕೆ ಅಲ್ಲಿ ಹೋಗಿ ಅನಂತೇಶ್ವರ ಸೇವೆಯನ್ನು ಮಾಡಬೇಕಲ್ಲ ಅಂತ. ಹಾಗೆ ಆ ರೀತಿಯಾಗಿ 12 ವರ್ಷಗಳ ಕಾಲ ಅನಂತೇಶ್ವರ ದೇವರ ಸೇವೆಯನ್ನ, ಅದೊಂದು ಕಠಿಣವಾದ ತಪಶ್ಚರಣ ರೂಪದಲ್ಲೇ ಆ ನಡಿಲಾಯ ದಂಪತಿಗಳು ನಡೆಸಿದ್ದಾರೆ. ಬ್ರಹ್ಮಾರ್ಪಣಮಸ್ತು.